ಹೆಲೋ ಗೈಸ್, ನಾನು ನಿಮ್ಮ ವಿನಯ್ ಲೈಫ್ ಆ್ಯಂಡ್ ರಿಲೇಶನ್ಶಿಪ್ ಕೋಚ್. ಜೀವನದಲ್ಲಿ ಸಕ್ಸಸ್ನ ಸಾಧಿಸಿದ ಪ್ರತಿ ವ್ಯಕ್ತಿಗಳು ಬೆಳಿಗ್ಗೆ 4 ಗಂಟೆಗೆ ಎದ್ದು ತಮ್ಮ ದಿನಚರಿಯನ್ನ ಪ್ರಾರಂಭಿಸಿದವರೇ. ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಆ ದಿನ ಪೂರ್ತಿ ತುಂಬಾ ಕೆಲಸಗಳು ಮಾಡೋಕೆ ತುಂಬಾ ಸಮಯ ಅನ್ನೋದು ನಮಗೆ ಸಿಗುತ್ತೆ ಸ್ನೇಹಿತರೆ. ಜೀವನದಲ್ಲಿ ಸಕ್ಸಸ್ನ ಸಾಧಿಸಬೇಕು ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ನಿನ್ನ ಕೆಲಸವನ್ನ ಸ್ಟಾರ್ಟ್ ಮಾಡುವಂತ ದೊಡ್ಡವರು ಹೇಳ್ತಿರ್ತಾರೆ. ಈ ವಿಷಯ ಎಲ್ಲರಿಗೂ ಗೊತ್ತು, ಆದ್ರೆ ಬೆಳಿಗ್ಗೆ ಬೇಗ ಎದ್ದೇಳೋದು ಅಂದ್ರೆ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಟಿಪ್ ನಂಬರ್ 1, ಬೇಗನೆ ಮಲ್ಕೊಳ್ಳಿ. ಬೇಗನೆ ಮಲ್ಕೊಳ್ಳೋದ್ರಿಂದ ಶರೀರಕ್ಕೆ ಹಾಗೂ ಮನಸ್ಸಿಗೆ ಬೇಕಾದ ನಿದ್ದೆ ಅನ್ನೋದು ಸಿಗುತ್ತೆ. ಆದ್ರೆ ನಾವು ರಾತ್ರಿ ಎಲ್ಲ ಟಿವಿ ನೋಡ್ತಾ ಚಾಟ್ ಮಾಡ್ತಾ 1 ಗಂಟೆಗೆ ಇಲ್ಲಾಂದ್ರೆ 2 ಗಂಟೆಗೆ ಮಲ್ಕೊಳ್ವಿ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲಾಂದ್ರೆ 9 ಗಂಟೆಗೆ ಎದ್ದೇಳ್ತೀವಿ. ಒಂದು ವೇಳೆ ಬೇಗನೆ ಎದ್ದೇಳ್ಬೇಕು ಅಂದ್ರೂ ನಮ್ಮ ಶರೀರ ಅನ್ನೋದು ನಮಗೆ ಸಹಕರಿಸೋದಿಲ್ಲ. ಆದ್ರಿಂದ ನಮ್ಮ ಎಲ್ಲಾ ಕೆಲಸಗಳನ್ನ ಬೇಗನೆ ಮುಗಿಸಿ ರಾತ್ರಿ 9 ಗಂಟೆಗೆ ಇಲ್ಲಾಂದ್ರೆ 10 ಗಂಟೆ ಒಳಗಡೆನೆ ಮಲ್ಕೊಂಡ್ಬಿಡ್ಬೇಕು. ಆವಾಗ ಮಾತ್ರ ನಾವು ಬೆಳಿಗ್ಗೆ ಬೇಗನೆ ಎದ್ದೇಳೋಕೆ ಆಗುತ್ತೆ. ಇನ್ನು ಟಿಪ್ ನಂಬರ್ 2, ಮೆಂಟಲಿ ಪ್ರಿಪೇರ್ ಅನ್ನೋದನ್ನ ಆಗ್ಬೇಕು ಸ್ನೇಹಿತರೆ. ನಾನು ನಾಳೆ ಬೆಳಿಗ್ಗೆ ಖಂಡಿತವಾಗ್ಲೂ 4 ಗಂಟೆಗೆ ಎದ್ದು ನನ್ನ ಗುರಿಗೆ ಸಂಬಂಧಪಟ್ಟ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ತುಂಬಾ ಬಲವಾಗಿ ಅಂದುಕೊಂಡು ಮಲ್ಕೋಬೇಕು. ಹೀಗೆ ಮೆಂಟಲಿ ನಾವು ಪ್ರಿಪೇರ್ ಆಗೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದೇಳೋ ಅವಕಾಶಗಳು ತುಂಬಾ ಜಾಸ್ತಿ ಇರ್ತವೆ. ಒಂದು ವೇಳೆ ಆಲಸ್ಯದಿಂದ ಬೇಗನೆ ಎದ್ದೇಳೋಕೆ ಆಗದೇ ಇದ್ರೆ ನಮ್ಮನ್ನ ನಾವು ಮೋಸ ಮಾಡಿಕೊಂಡ ಹಾಗೆ ಅನಿಸುತ್ತೆ. ಹಾಗೆ ಮಾಡ್ಕೊಂಡ್ರೆ ನಾವು ಜೀವನದಲ್ಲಿ ಎಲ್ಲಿದೀವೋ ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗೋದಿಲ್ಲ ಗಾಯ್ಸ್. ಟಿಪ್ ನಂಬರ್ 3, ಅಲಾರಾಮ್ ಅನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅಂತ ಅನ್ಕೊಂಡು ಅಲಾರಾಮ್ ನ ಸೆಟ್ ಮಾಡಿ ಮಲ್ಕೊಳ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಅಲಾರಾಮ್ ಹೊಡೆದ್ರೆ ಆಲಸ್ಯತನದಿಂದ ಆ ಅಲಾರಾಮ್ ನ ಆಫ್ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತಾರೆ. ಅಲಾರಾಮ್ ಹೊಡೆದ ತಕ್ಷಣ ಮೇಲೆ ಎದ್ದು ಅರ್ಧ ಗಂಟೆ ಹೊರಗೆ ಬಂದು ವಾಕಿಂಗ್ ಅನ್ನೋದನ್ನ ಮಾಡ್ಬೇಕು. ಆವಾಗ ಆಲಸ್ಯತನ ಅನ್ನೋದು ಹೋಗುತ್ತೆ. ಆಮೇಲೆ ತಕ್ಷಣ ನೀವು ಸ್ನಾನವನ್ನ ಮಾಡಿ, ಆಮೇಲೆ ನಿಮ್ಗೆ ನಿದ್ದೆ ಬಾ ಅಂದ್ರೂ ಕೂಡ ಬರೋದಿಲ್ಲ. ಟಿಪ್ ನಂಬರ್ 4, 21 ದಿನ ಕಷ್ಟಪಡಿ ಸ್ನೇಹಿತರೆ. ಸಕ್ಸಸ್ ಆದವರು ಹೇಳ್ತಿರ್ತಾರೆ, ಯಾವ್ದಾದ್ರು ಕೆಲಸವನ್ನ ಕ್ರಮ ತಪ್ಪದೆ 21 ದಿನ ಮಾಡಿದ್ರೆ ಆ ಕೆಲಸ ನಮ್ಮ ಜೀವನದಲ್ಲಿ ಒಂದು ಭಾಗವಾಗುತ್ತೆ ಅಂತ. ನೀವು ಕೂಡ ಯಾವುದೋ ಒಂದು ರೀತಿಯಿಂದ ಕಷ್ಟಪಟ್ಟು ನಿಧಾನಕ್ಕೆ ಅದನ್ನ ಇಷ್ಟವಾಗಿ ಬದಲಾಯಿಸಿಕೊಂಡು 21 ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದಕ್ಕೆ ಪ್ರಯತ್ನಿಸಿ. ಆಮೇಲೆ ಆ ಕೆಲಸ ನಮಗೆ ಅಭ್ಯಾಸವಾಗ್ಬಿಡುತ್ತೆ. ಇನ್ನು ಆವಾಗಿನಿಂದ ನಮಗೆ ಬೆಳಿಗ್ಗೆ 4 ಗಂಟೆಗೆ ಆಟೋಮೆಟಿಕ್ ಆಗಿ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಟಿಪ್ ನಂಬರ್ 5, ಕಡಿಮೆ ಊಟ ಮಾಡಿ. ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ನೀವು ಕಡಿಮೆ ಊಟ ಮಾಡಿ. ಜಾಸ್ತಿ ಊಟ ಮಾಡೋದ್ರಿಂದ ಜಾಸ್ತಿ ನಿದ್ದೆ ಅನ್ನೋದು ಬರುತ್ತೆ. ಅದಕ್ಕೆ ಲಿಮಿಟ್ ಅಲ್ಲಿ ತಿನ್ನೋಕೆ ಪ್ರಯತ್ನಿಸಿ. ನೋಡಿ ಗಾಯ್ಸ್, ಎಲ್ಲರ ರೀತಿ ನಾವು ಇರಬೇಕು ಅಂತ ಅನ್ಕೊಂಡ್ರೆ ಓಕೆ, ನಾವು ಏನು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಆದ್ರೆ ನಮಗೆ ಅಂತ ಒಂದು ಹೆಸರು ಇರಬೇಕು ಅಂದ್ರೆ ನಮ್ಮ ದಿನಚರಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಭಾಗವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಪುಸ್ತಕಗಳನ್ನ ಓದೋದು, ಇಲ್ಲಾಂದ್ರೆ ಏನಾದ್ರೂ ಹೊಸ ವಿಷಯಗಳನ್ನ ಕಲಿಯೋದ್ರಿಂದ ನಾವು ಬೇಗನೆ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ತೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಬೆಳಗ್ಗೆ ನಾವು ಹೇಗೆ ಬೇಗನೆ ಎದ್ದೇಳಬೇಕು, ಅದಕ್ಕೆ ಪಾಲಿಸಬೇಕಾದ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದೀವಿ. ಇದೇ ರೀತಿ ಜೀವನಕ್ಕೆ ಸಂಬಂಧಪಟ್ಟಂಗೆ ಹಾಗೂ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಬೇಕು ಅಂದ್ರೆ ವಿನಯ್ ಲೈಫ್ ಅಂಡ್ ರಿಲೇಶನ್ಶಿಪ್ ಕೋಚ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ದಿಸ್ ಇಸ್ ವಿನಯ್ ಸೈನಿಂಗ್ ಆಫ್.